ನಮ್ಮ ರಾಜ್ಯದಲ್ಲಿ ಗ್ರಾಮಗಳಿದ್ದು ಯಾವುದೇ ಹೋಬಳಿ ಕೇಂದ್ರ ತಾಲೂಕು ಜಿಲ್ಲಾ ಕೇಂದ್ರದಿಂದ ಸುಮಾರು ಕಿಲೋಮೀಟರ್ ದೂರ ಇರುವ ಗ್ರಾಮಗಳ ಜನರಿಗೆ ಹಿರಿಯ ವೃದ್ಧರನ್ನು ಹಾಗೂ ಗರ್ಭಿಣಿ ಸ್ತ್ರೀಯರನ್ನು ಹೆರಿಗೆಗೂ ಮುನ್ನ ಹೆರಿಗೆ ನಂತರದಿಂದ ಆರೈಕೆ, ನಿಯಮಿತ ತಪಾಸಣೆ, ಕನಿಷ್ಠ 4 ಬಾರಿ ಆರೋಗ್ಯ ತಪಾಸಣೆ, ತೂಕ, ರಕ್ತದೊತ್ತಡ, ಹೊಟ್ಟೆ ಪರಿಶೀಲನೆ, ಮಗುವಿನ ಬೆಳವಣಿಗೆ ಗಮನಿಸುವುದು, ರಕ್ತ ಮತ್ತು ಮೂತ್ರ ಪರೀಕ್ಷೆ, ರಕ್ತಹೀನತೆ, ಸಕ್ಕರೆ, ರಕ್ತದ ಗುಂಪು, ಮೂತ್ರ ಸೋಂಕು ಪರೀಕ್ಷೆ, ಲಸಿಕೆಗಳು, ಟಿಟಿ ಲಸಿಕೆ 2 ಡೋಸ್, ಪೋಷಣ ಮಾತ್ರೆಗಳು, ಐರನ್ ಫೋಲಿಕ್ ಆಸಿಡ್ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆಗಳು, ಪೋಷಣ ಆಹಾರ ಸಲಹೆ, ಹಸಿರು ತರಕಾರಿ, ಬೇಳೆ, ಮೊಟ್ಟೆ, ಹಾಲು, ಪೋಷಣ ಆಹಾರ ಕಿಟ್, ಅಂಗನವಾಡಿ ಮೂಲಕ ಹೆರಿಗೆ ಸಮಯದ ಚಿಕಿತ್ಸೆ, ಸುರಕ್ಷಿತ ಹೆರಿಗೆ, ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ, ತರಬೇತಿ ಪಡೆದ ನರ್ಸ್ ಅಥವಾ ವೈದ್ಯರಿಂದ ತುರ್ತು ಚಿಕಿತ್ಸೆ, ಅಧಿಕ ರಕ್ತಸ್ರಾವ ಬಂದರೆ ತಕ್ಷಣ ಚಿಕಿತ್ಸೆ, ತಾಯಿ ಅಥವಾ ಮಗು ಅಪಾಯದಲ್ಲಿದ್ದರೆ ರೆಫರ್, ಸ್ವಚ್ಛತೆ, ಶುದ್ಧ ಉಪಕರಣಗಳು, ಸೋಂಕು ತಡೆಯುವ ಕ್ರಮಗಳು, ಹೆರಿಗೆ ನಂತರದ ಆರೈಕೆ, ತಾಯಿಗೆ ಚಿಕಿತ್ಸೆ, ರಕ್ತಸ್ರಾವ, ಜ್ವರ, ಸೋಂಕು ಪರೀಕ್ಷೆ, ಐರನ್ ಮತ್ತು ಕ್ಯಾಲ್ಸಿಯಂ ಮಾತ್ರೆ ಮುಂದುವರಿಕೆ, ಮಗುವಿನ ಆರೈಕೆ, ಜನನ ತಕ್ಷಣ ತಾಯಿ ಹಾಲು ಆರಂಭ, ಮಗುವಿನ ತೂಕ, ಉಸಿರಾಟ ಪರೀಕ್ಷೆ, ನವಜಾತ ಲಸಿಕೆಗಳ ಪರೀಕ್ಷೆ ಇತ್ಯಾದಿ ವ್ಯವಸ್ಥೆ ಬೇಕಿರುತ್ತೆ. ಆಸ್ಪತ್ರೆಗೆ ಬರುವುದು ಇರುತ್ತೆ. ಗರ್ಭಿಣಿಯರು ಆಟೋ, ಸರ್ಕಾರಿ, ಖಾಸಗಿ ಬಸ್ ಮೂಲಕ ಬರಬೇಕು. ಓಡಾಡುವುದು ತುಂಬಾ ಕಷ್ಟ. ನಮ್ಮ ಸರ್ಕಾರದಿಂದ 5 ತಿಂಗಳು ಗರ್ಭಿಣಿಗೆ ಹೆರಿಗೆ ಸಮಯದವರೆಗೂ ಮತ್ತು ಹೆರಿಗೆ ನಂತರ 5 ತಿಂಗಳು ಮನೆಗೆ ತೆರಳಿ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡುವುದು ನಮ್ಮ ವಿಡಿಯೋ ಟೈಮ್ ಅಭಿಲಾಷೆ ಆಗಿದೆ. ಇನ್ನು ಹಿರಿಯ ವೃದ್ಧರಿಗೆ ಅಂದರೆ 60 ವರ್ಷ ತುಂಬಿದ ಹಿರಿಯರಿಗೆ ಮನೆ ಹೋಗುವ ಮೂಲಕ ಚಿಕಿತ್ಸೆ ಕಾರ್ಯ ಮಾಡಬೇಕು. ಮನೆಯಲ್ಲಿ ಇರುವ ಮಕ್ಕಳಿಗೆ ಕೆಲಸದ ಒತ್ತಡ ಮಧ್ಯ ವೃದ್ಧರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದು ಸ್ವಲ್ಪ ಕಷ್ಟಕರವಾಗುತ್ತೆ. ದೈಹಿಕ ಕಾಯಿಲೆಗಳು, ರಕ್ತದೊತ್ತಡ, ಉಪ್ಪು ಹೆಚ್ಚು, ಔಷಧಿ ಸರಿಯಾಗಿ ತೆಗೆದುಕೊಳ್ಳದ ಕಾರಣ, ಮಧುಮೇಹ, ನಿಯಂತ್ರಣ ಇಲ್ಲದ ಆಹಾರ ಪದ್ಧತಿಯಿಂದ ಸಂಧಿವಾತ, ಮೊಣಕಾಲು ನೋವು, ವರ್ಷಗಳ ಕೃಷಿ ಕೆಲಸದ ಪರಿಣಾಮ, ಬೆನ್ನು ನೋವು, ಎಲುಬು ಕ್ಷೀಣತೆ, ಹೃದಯ ಸಂಬಂಧಿ ಸಮಸ್ಯೆಗಳು, ಹೃದಯಘಾತ, ಉಸಿರಾಟದ ತೊಂದರೆ, ಉಸಿರಾಟದ ಕಾಯಿಲೆಗಳು ಅಂದರೆ ಅಸ್ತಮಾ, ಧೂಳು, ಹೊಗೆ ಕಾರಣದಿಂದ, ಕಣ್ಣು ಸಮಸ್ಯೆಗಳು, ಕಾಟರಾಕ್ಟ್, ಕಣ್ಣಿನ ಪೊರೆ, ದೃಷ್ಟಿಕುಂದು, ಕಿವಿ ಕೇಳುವ ತೊಂದರೆ, ಜೀರ್ಣಕ್ರಿಯೆ ಸಮಸ್ಯೆಗಳು, ಗ್ಯಾಸು, ಮಲಬದ್ಧತೆ, ಮೂತ್ರ ಸಮಸ್ಯೆಗಳು, ಪ್ರೋಸ್ಟೇಟ್ ಸಮಸ್ಯೆ, ಮಾನಸಿಕ ಮತ್ತು ನರ ಸಂಬಂಧಿ ಸಮಸ್ಯೆಗಳು, ಮರೆಯುವುದರ ಸಮಸ್ಯೆ, ಡಿಮೆನ್ಷಿಯಾ, ನಿದ್ರಾಹೀನತೆ, ಒಂಟಿತನದಿಂದ ಉಂಟಾಗುವ ಮನೋದೌರ್ಬಲ್ಯ, ಪೋಷಕಾಂಶ ಕೊರತೆ, ರಕ್ತಹೀನತೆ, ಕ್ಯಾಲ್ಸಿಯಂ, ವಿಟಮಿನ್ ಡಿ ಕೊರತೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಕಾರಣಗಳು, ಆರೋಗ್ಯ ತಪಾಸಣೆ ಕೊರತೆ, ಆಸ್ಪತ್ರೆಗೆ ದೂರ, ಹಣದ ಸಮಸ್ಯೆ, ಹಾಳಾದ ರಸ್ತೆ, ವಯಸ್ಸಾದ ವೃದ್ಧರು ಪದೇ ಓಡಾಡೋದು ಕಷ್ಟ, ಆಸ್ಪತ್ರೆಗೆ ಅನಿವಾರ್ಯ ದಾಖಲಿಸಬೇಕು ಅಂದಾಗ ನಗರ ಆಸ್ಪತ್ರೆಗೆ ಕರೆದೊಯ್ಯುವ ವ್ಯವಸ್ಥೆ ಮಾಡಬೇಕು ನಮ್ಮ ಸರ್ಕಾರ. ಹಿರಿಯರು ತಮ್ಮ 60 ನೋಡಿಕೊಂಡು ಬಂದವರು. ಎಲ್ಲ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳುತ್ತಾ ಬಂದವರು. ನಾವುಗಳು ಹಿರಿಯರನ್ನ ಭೇಟಿ ಮಾಡಿದಾಗ ಅವರು ಹೇಳುವುದು ಒಂದೇ, ಯಾವ ಸರ್ಕಾರ ಏನ್ ಮಾಡೈತೆ? ಸಾಮಾನ್ಯವಾಗಿ ಕೇಳಿ ಬರುವಂತಹ ಮಾತಿದು. ತುಂಬ ಕಷ್ಟದ ಜಿಲ್ಲೆಗಳು ಅಂದರೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳು. ಮಳೆಗಾಲ ಸಂದರ್ಭ ಗ್ರಾಮಗಳಲ್ಲಿ ಬಲು ಕಷ್ಟ. ಕಾಲು ದಾರಿಲೇ ಓಡಾಡೋದು, ಅನಾರೋಗ್ಯಗಳಾದರೆ 4 ಜನ ಜಟಿಲವಾದ ದಾರಿಯಲ್ಲಿ ಬರಬೇಕು. ಆದ್ದರಿಂದ ಮನೆಗಳ ಚಿಕಿತ್ಸೆ ಪ್ರಾರಂಭ ಮಾಡಿದ್ರೆ ಸರ್ಕಾರಕ್ಕೆ ಹಿಡಿ ಶಾಪ ಹಾಕೋದು ನಿಲ್ಲುತ್ತೆ. ಗ್ರಾಮೀಣ ಭಾಗದ ಹಿರಿಯರು ಸುಮಾರು 60ರಿಂದ 70 ವರ್ಷಗಳಿಂದ ಮೂರುಕಲು ಮನೆ, ಸರಿಯಾದ ರಸ್ತೆ ಇಲ್ಲದ ಗ್ರಾಮಗಳಲ್ಲಿ ಕಳೆದಿದ್ದಾರೆ. ತುಂಬಾ ಸರ್ಕಾರಗಳನ್ನ ಕೂಡ ಕಂಡಿದ್ದಾರೆ. ಆದ್ದರಿಂದ ಈಗಿನ ಸರ್ಕಾರ ಈ ಗೌರವ ಚಿಕಿತ್ಸೆ ಕಾರ್ಯ ಪರಿಶೀಲಿಸಿ ಜಾರಿಗೆ ತಂದರೆ ಎಷ್ಟೋ ಗರ್ಭಿಣಿಯರು ಮತ್ತು ಹಿರಿಯರಿಗೆ ಅನುಕೂಲವಾಗುತ್ತೆ. ಇದು ವಿಡಿಯೋ ಟೈಮ್ ಚಿಂತನೆ.